ಒಂದಿನ ನದಿಯ ಪಕ್ಕದಲ್ಲೇ ಇದ್ದಂತ ಒಂದು ಮಾವಿನ ಮರದಲ್ಲಿ ಹಸಿರು ಗಿಳಿ ಮತ್ತೆ ಒಂದು ಅಳಿಲು ಸ್ನೇಹಿತರು ಅವು ಮಾತಾಡ್ತಾ ಕೂತಿದ್ವು. ಹಸಿರು ಗಿಣಿಯೇ, ನೀನ್ ನನಗೆ ಬಾಳೆನ್ ತೋಟ ತೋರಿಸ್ಲಿಲ್ಲ. ನೀನ್ ಬಾಳೆನ್ ತಿನ್ನಕ್ ಹೋಗ್ಲಿಲ್ವಾ? ಅಲ್ಲಿಗೆ ನಾನು ಇವಾಗ ಹೋಗ್ತಿದ್ದೀನಿ ಗೆಳೆಯ. ಅಲ್ಲಿರೋ ಬಾಳೆಹಣ್ಣು ತೋಟದಲ್ಲಿ ಅಲ್ಲಿ ಬಾಳೆಹಣ್ಣಿನ ಗೊನೆಗಳಿದಾವೆ. ಅದನ್ನ ನಿನ್ ಹತ್ರ ಹೋಗ್ಬೇಕಂತ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ನಾನು ನಿನ್ ಜೊತೆ ಆ ಜಾಗ ನೋಡಕ್ ಬರ್ತೀನಿ. ಆ ಸಮಯದಲ್ಲೇ ಅವರಿಬ್ರು ಅಲ್ಲಿದ್ದಂಥದನ್ನ ನೋಡಿದ್ರು. ಒಂದು ನದಿಯಲ್ಲಿ ಅದೇ ಸಮಯಕ್ಕೆ ಇರುವೆ ಒದ್ದಾಡ್ಕೊಂಡ್ ಬರ್ತಿತ್ತು. ನೀರಲ್ಲಿ ಮುಳುಗ್ ಹೋಗ್ತಿದ್ದಂತ ಇರುವೆ ಒದ್ದಾಡ್ಕೊಂಡೇ ಬರ್ತಾ ಇತ್ತು. ಅದನ್ನ ನೋಡಿದಂತ ಹಸಿರು ಗಿಳಿ ಅಲ್ಲಿಂದ ಹಾರ್ಕೊಂಡು ಬಂದು ಆ ಇರುವೆ ಹತ್ರಕ್ಕೆ ಬಂತು. ಜೀವ ಕಾಪಾಡ್ಕೊಳಕ್ ಹೋರಾಡ್ತಿದ್ದ ಇರುವೆನ್ ಕಂಡು ಆ ಗಿಣಿ ತುಂಬಾ ಆತಂಕ ಪಡ್ತು. ಒಂದು ನಿಮಿಷನೂ ಯೋಚನೆ ಮಾಡಿದಂತ ಆ ಗಿಳಿ ಮತ್ತೆ ವಾಪಸ್ ಮರದತ್ರ ಹೋಗಿ ಒಂದು ಎಲೆನ ತಗೊಂಡು ಕಿತ್ಕೊಂಡ್ಬಂದು ಆ ಇರುವೆ ಪಕ್ಕ ಹಾಕ್ತು. ಆ ಇರುವೆ ಆ ಎಲೆ ಮೇಲೆ ಹತ್ಕೊಂಡು ಒಂದ್ ರೀತಿಯಿಂದ ಜೀವ ಕಾಪಾಡ್ಕೋತು. ತುಂಬಾ ಸುಸ್ತಾಗಿದ್ದ ಆ ಇರುವೆನ ಎಲೆ ಸಮೇತ ಎತ್ಕೊಂಡು ಹಾರ್ಕೊಂಡು ಹೋಗಿ ಅದರ ಜಾಗಕ್ಕೆ ಅದನ್ನ ಬಿಡ್ತು. ಗಿಳಿಯೇ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದೆ. ನೀನ್ ಬರ್ದೇ ಇದ್ದಿದ್ರೆ ನಾನು ನದಿಲ್ ಮುಳುಗಿ ಸತ್ತೋಗಿರ್ತಿದ್ದೆ. ಆ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಏನು, ನಿನ್ನ ಅದೃಷ್ಟನಾ? ಹೌದು, ಅದರಿಂದ ನಾನು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಆಯ್ತು. ಒಂದು ಜೀವನ ಉಳಿಸ್ದೆ ಅಲ್ವಾ, ಅದೇ ಅದೃಷ್ಟ ಅಂತ ಹೇಳಿದೆ. ಇರುವೆ, ನೀನ್ ಹೇಗೋಗಿ ಆ ನದಿಲ್ ಬಿದ್ದೆ? ಅಲ್ಲಿ ಗೂಡಿದ್ದಂತಹ ಮರದಲ್ಲಿ ಜೇನಿನ ಹೀರಣ್ಣ ಅಂತ ಹೋಗಿ ಹತ್ತದೆ. ಆ ಸಮಯದಲ್ಲಿ ನನ್ನ ಕಾಲ್ ಜಾರ್ತು, ಹಾಗೆ ನದಿಲ್ ಬಿದ್ದು ಹೋಗ್ಬಿಟ್ಟೆ ನಾನು. ಜ್ಞಾನ ಇಲ್ದರೆ ಮರ ಹತ್ತಿ ನಡೆದ್ರೆ ಹೀಗೇನೆ ಆಗೋದು. ಏನೇ ಆದ್ರೂ ಆ ಗಿಳಿ ನಿನ್ನ ಈ ಸಮಯದಲ್ಲಿ ನೋಡ್ಲಿಲ್ಲ ಅಂದ್ರೆ ನದಿಲ್ ಬಿದ್ದಿದ್ ನೀನು ಕಡಲು ತೀರಕ್ಕೆ ಹೋಗಿ ಸೇರ್ಬಿಡ್ತಿದ್ದೆ. ಗಿಳಿಯೇ, ಈ ಸಹಾಯನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ. ಇದಕ್ ಬದಲಾಗಿ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯಾ? ನೀನೊಂದು ಚಿಕ್ಕ ಇರುವೆ. ಮಳೆಗಾಲ ಚಳಿಗಾಲ ಬಂದ್ರೆ ಆ ಗಾಳಿಲಿ ತೂರ್ಕೊಂಡು ಹೋಗ್ತೀಯಾ. ಹಸಿರು ಗಿಳಿಗೆ ನೀನ್ ಸಹಾಯ ಮಾಡ್ತೀಯಾ? ಸುಮ್ನೆ ಕಾಮಿಡಿ ಮಾಡಿದರೆ ಹೋಗು. ಇಲ್ಲೋಡು ಅಲಿಲು, ಈ ರೀತಿ ಸಲೀಸಾಗಿ ಯಾರ ಹತ್ರನೂ ಮಾತಾಡಬಾರ್ದು. ಇಲ್ಲೋಡು ಇರುವೆ, ಇವತ್ತಿನಿಂದ ನಾವೆಲ್ಲರೂ ಸ್ನೇಹಿತರಾಗಿ ಇರೋಣ. ಆ ರೀತಿ ಹೇಳ್ಬಿಟ್ಟು ಆ ಗಿಳಿ ಅಲ್ಲಿಂದ ಹಾರ್ ಹೋಯ್ತು. ಅಳಿಲು ಕೂಡ ಪಕ್ಕದಲ್ಲೇ ಇದ್ದ ಮರಕ್ಕೆ ಓಡ್ ಹೋಯ್ತು. ಒಂದು ದಿನ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದ. ಬೇಡನ ಕೆಲಸ ಏನು, ಬೇಟೆ ಆಡೋದಲ್ವಾ? ಬೇಟೆ ಆಡೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕೊಂಡ್ ಬಂದ ಅವನಿಗೆ ಮರದ ಮೇಲೆ ಕೂತಿದ್ದ ಹಸಿರು ಗಿಳಿ ಕಣ್ಣಿಗೆ ಬಿತ್ತು. ಕೂಡ್ಲೆ ಏನ್ ಮಾಡ್ದ ಗೊತ್ತಾ? ಬಿಲ್ಲು ಬಾಣ ಹಿಡಿದು ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಅದೇ ಸಮಯಕ್ಕೆ ಊಟ ತಗೊಂಡ್ ಹೋಗ್ತಿದ್ದ ಇರುವೆ ಅವನನ್ನ ನೋಡ್ತು. ಬೇಟೆಗಾರ ಏನ್ ಮಾಡ್ತಾನೆ ಅನ್ನೋದು ಇರುವೆಗೆ ಅರ್ಥ ಆಗೋಯ್ತು. ಆ ಬೇಟೆಗಾರ ಪಾಪ ಆ ಗಿಳಿ ಮೇಲೆ ಗುರಿ ಇಟ್ಟಿರೋ ಹಾಗಿದೆ. ಹೇಗಾದ್ರೂ ಆ ಗಿಳಿನ ಕಾಪಾಡೋದಕ್ಕೆ ನಾನು ದಾರಿ ಹುಡುಕ್ಬೇಕು. ಇರುವೆ ಅಲ್ಲಿಂದ ಬೇಗ ಓಡ್ ಹೋಗಿ ಬೇಡನ ಕಾಲ್ ಹತ್ರ ಹೋಯ್ತು. ಹೋಗಿ ಏನ್ ಮಾಡ್ತು? ಸರಿಯಾಗಿ ಕಚ್ತು ಒಂದ್ಸರಿ. ಹೇಗೂ ಒಂದು ಇವತ್ತು ಆ ಗಿಳಿನ ನಾನು ಕಾಪಾಡಿದ್ನಲ್ಲ. ಇಲ್ಲಿ ನೋಡು ಇರುವೆ, ದಯವಿಟ್ಟು ನನ್ನ ಕ್ಷಮಿಸು. ಅವತ್ತು ನಿನ್ನ ತುಂಬಾ ಆಡ್ಕೊಂಡ್ಬಿಟ್ಟೆ, ಅದಕ್ಕೆ ನಾನಿವತ್ತು ಕ್ಷಮೆ ಕೇಳ್ತಿದ್ದೀನಿ. ಅದೆಲ್ಲ ಪರವಾಗಿಲ್ಲ ಗೆಳೆಯ. ಭೂಮಿಲಿ ಒಂದೊಂದು ಜೀವಕ್ಕೂ ಕೂಡ ಅವ್ರವ್ರದೇ ಆದಂಥ ಶಕ್ತಿಗಳಿರುತ್ತೆ. ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ತುಲನೆ ಮಾಡಬಾರ್ದು.